ಬರ್ತಲ್ಲ ಬೇಷಂಗ ಕೊಬ್ಬರಿ ಎಣ್ಣೆ ತೊಂಬ ಮಾಡ್ತಾನೆ ಕಿನಕಿ ಹೆಂಗೆ ಬೆಂಗಳೂರು ಕಾಣ್ತಾಳ ನಾನು ನೋಡ್ತಾನಂತ. ಸಿರಿ ಹೆಂಗೆ ಆರಾಮ ಅನ್ಸೈತಿಲ್ಲ ನಿನಗೆ? ಹಾಂ ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬರ್ನಂತ ನಿನ್ನೆ ಹೋಗಿದ್ರಲ್ಲ ಏನಂದ್ರೆ ಹಾಸ್ಪಿಟ್ಲ್ನಾಗ? ಹೌದು ನಿನ್ನೆ ಹೋಗಿದ್ದೆ. ಅವ್ರಿಗೆ ಭಾಳ ಬೇಡ್ಕೊಂಡು ಏನೂ ಕೆಲಸ ಆಗಲಿಲ್ಲ. ನನ್ನ ಕಣ್ಣೀರೆಲ್ಲ ವ್ಯರ್ಥ ಆಗೋದು. ಅವ್ರಿಗೆ ಒಂದು ಸ್ವಲ್ಪನೂ ಕರುಣೆ ಬರಲಿಲ್ಲ. ಅವ್ರಿಗೇನು ಅವರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ಏ ಸರಿ ಯಾರಿಗೇನು ಮನುಷ್ಯತ್ವ? ನೀ ಯಾಕೆ ಹೇಳಾಕತ್ತಿದ್ದಿ? ಏನು ಹೇಳಾಕತ್ತಿ ನೀನು? ಅಯ್ಯೋ ಅದ ರೀ, ಅವರಿಗೆ ನಾನು ಇಂಜೆಕ್ಷನ್ ಬೇಡ ಬೇಡ ಅಂತಂದು ಎಷ್ಟು ಹೇಳಾಕತ್ತಿದ್ದೆ, ಅವ್ರು ಕೇಳೇ ಇಲ್ಲ. ಅವ್ರಿಗೆ ಸ್ವಲ್ಪನೂ ಮನುಷ್ಯತ್ವನೇ ಇದ್ದಿದ್ದಿಲ್ಲ. ಒಂದಲ್ದಂಗೆ ಎರಡೆರಡು ಇಂಜೆಕ್ಷನ್ ಮಾಡಿದ್ರು ನನಗೆ. ಅದನ್ನೇ ಹೇಳಾಕತ್ತಿದ್ದೆ ನಾನು, ಬೇರೆ ಏನಿಲ್ಲ. ಹೌದಾ, ಸರಿ ಸಿರಿ ಹೆಂಗೂ ಇಲ್ಲಡ ಶಿವು ಹೇಳ್ಯಾನ ಅವ್ವಾನ ಬಂದು ನಮ್ಮನ್ನು ಕರಿಯೋಂಗಾದ್ರೆ ನಾವು ಆ ಮನೆಗೆ ಹೋಗೋದ್ರಿಂದ ನಿನಗೇನು ಅಬ್ಜೆಕ್ಷನ್ ಇಲ್ಲಲ್ಲ? ನಿನಗೆ ಭಾಳ ನೋವು ಮಾಡ್ಯಾರ ಅವ್ರು. ಹೊಳ್ಳಿ ವಾಪಸ್ ಆ ಮನೆಗೆ ಹೋಗಾಕ ನಿನಗೇನು ಅಭ್ಯಂತರ ಇಲ್ಲಲ್ಲ? ಅಯ್ಯೋ ರೀ, ಇಂಥ ಮಾತು ಹೇಳಾಕತ್ತೀರಿ ನೀವು. ನಾವು ಅಲ್ಲಿದ್ರೆ ನಮಗೆ ಚಂದ. ಅತ್ತಿಯರು, ನಿಧಿ, ಶಿವು ಅವರು, ನೀವು, ನಾನು ಎಲ್ಲರೂ ಸೇರಿ ಇಲ್ಲಿ ಇಬ್ಬರು ಒಬ್ರಿಗೊಬ್ರು ಮಕ ನೋಡ್ಕೊತ ಏನೂ ಟೈಮ್ ಪಾಸ್ ಆಗಂಗಿಲ್ಲ. ಅಲ್ಲಿದ್ರೆ ಎಷ್ಟು ಟೈಮ್ ಪಾಸ್ ಆಕಿತ್ತು, ಎಷ್ಟೆಲ್ಲ. ಅಲ್ಲೇ ಹೋಗೋಣಂತ ನಾವು. ಇಲ್ಲಿ ಇರೋದು ಬ್ಯಾಡ್ರಿ. ಈ ಮನೆಗೆ ಬಂದಿಂದ ಯಾವುದು ನಮಗೆ ಚಲೋ ಅನಿಸಿಲ್ಲ. ಅಲ್ಲಿದ್ದಾಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಹಾಕಿದ್ವು ಅನ್ನೋದು ಅಷ್ಟು ಹೊರತು ಬಿಟ್ಟೆ, ಅದ್ರ ನೆಮ್ಮದಿ ಇತ್ತು. ಈ ಮನೆಗೆ ಕಾಲಿಡೋದಿಟ್ಟೆ. ನನ್ನ ಜೀವನದಾಗೆಲ್ಲ ಅಪಶಕ್ನ ಅದು. ಈ ಮನೆ ಯಾಕೋ ನನಗೆ ಸರಿ ಅನ್ಸಕತ್ತಿಲ್ಲ. ಅತ್ತಿಯರು ಬಂದ ಕೂಡಲೇ ಅವ್ರು ಕರೀಲಿ ಬಿಡಲಿ, ನಾವು ಆ ಮನೆಗೆ ಹೋಗ್ಬಿಡೋಣಂತ. ಅದಕ್ಕೆ ಸಿರಿ ನಂಗೆ ನೀ ಅಂದ್ರೆ ಭಾಳ ಇಷ್ಟ. ನಮ್ಮವ್ವ ಅಷ್ಟೆಲ್ಲ ನಿನಗೆ ಕೊಡಬಾರ್ದು ಕಷ್ಟ ಕೊಟ್ಟು ನೋವು ಮತ್ತು ನೀ ಅದನ್ನೆಲ್ಲ ಮರೆತು ಅದ ಮನೆಗೆ ಹೋಗು ಅನ್ನಕತ್ತಿಯಲ್ಲ, ಅದ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟಿದ್ದು, ಭಾಳ ಸಂತೋಷ ಕೊಡಾತೈತಿ. ಒಂದು ಕೆಲಸ ಮಾಡು, ಹಾಂ ಅವ್ವ ಬಂದ್ಕೊಳ್ಳೇನ ಮಾತಾಡಿ ನಾವು ಆ ಮನೆಗೆ ಹೋಗ್ಬಿಡೋಣಂತ. ಹೊಳ್ಳಿ ಹಾಂ ರೀ, ಅಷ್ಟ ಮಾಡೋಣಂತ, ಅಲ್ಲೇ ಹೋಗೋಣಂತ. ಹಲೋ ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಿ ಮನೆಯೊಳಗೆ? ಹಾಂ ಒಳಗೆ ಬರ್ರಿ. ಯಾರದ? ಇಷ್ಟೊತ್ತಿನಾಗ ಯಾರಿರ್ಬೋದು? ಅದು ಅಯ್ಯೋ ಪಾಪಿ, ಮನೆಯವರೆಗೂ ಬಂದೆ ನೀನು. ಕಡಿಗೂ ನನ್ನ ಜೀವನ ಹಾಳು ಮಾಡಾಕ. ಈಗೆಲ್ಲ ಸತ್ಯ ರಮೇಶ್ವರ್ ಮುಂದೆ ಹೇಳ್ಬಿಟ್ರೆ ನನ್ನ ಜೀವನ ಹಾಳಾಕೈತಿ. ಚೀ ಪಾಪಿ, ನಿನಗೆ ಸ್ವಲ್ಪ ಕರುಣೆ ಅನ್ನೋದೇ ಇಲ್ಲ. ಮನೆವರೆಗೂ ಪತ್ತೆ ಹಚ್ಕೊಂಡು ಬಂದ್ಯಾ ನೀನು. ಅಯ್ಯೋ ದೇವ್ರೆ, ನೀನೇ ಕಾಪಾಡು ನನ್ನ, ನೀನೇ ಕಾಪಾಡು. ಬರ್ರಿ, ಯಾರಂತ ಗೊತ್ತಾಗಲಿಲ್ಲ ನೀವು? ಹಾಯ್ ಸರ್, ನನ್ನ ಹೆಸರು ಸುರೇಶ್ ಅಂತ ಹೇಳಿ. ನೀವು ಗೊತ್ತು ಬಿಡ್ರಿ, ನೀವೆಲ್ಲ ಫೇಮಸ್ ರಮೇಶ್ ಅವರ. ಸರ ಅಂದ್ರೆ ನನ್ನ ಫ್ರೆಂಡ್ ರಾಜೇಶ್ ಅಂತ ಹೇಳ್ರಿ. ನೀವು ಫೇಮಸ್ ಇಂಜಿನಿಯರ್ ಅಂತ ಹೇಳಿದ್ರೆ, ಆಮೇಲೆ ಇಂಟೀರಿಯರ್ ಎಲ್ಲ ಸರಿ ಮಾಡ್ಕೊಡ್ತೀರಿ, ಆಮ್ಯಾಗ ಎಲ್ಲ ಮನಿನ ಪೂರ್ತಿ ವಾಸ್ತು ಪ್ರಕಾರ ಹೆಂಗೆ ಏನಂತಂದು ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಡ್ತೀರಿ ಅಂತಂತ ಹೇಳಿ ನಿಮ್ಮ ನಂಬರ್ ಕೊಟ್ರೆ. ನನ್ನೊಂದು ಸೈಟ್ ಇತ್ತು ಸರ್, ಅದಕ್ಕೆ ನನಗೊಂದು ಇದನ್ನು ಹಾಕ್ಕೊಡ್ಬೇಕಿತ್ತು, ಮನಿದು ಹಾಕ್ಸಾಕತ್ತಿದ್ದೆ ನಾನು. ಅದಕ್ಕೆ ಅದನ್ನು ಸ್ವಲ್ಪ ವಿಚಾರ ಮಾಡಿ ನಿಮ್ಮನ್ನ ಭೇಟಿಯಾಗಿ ಹೋದ್ರಾತಂತಂದು ಬಂದೆ ನೋಡಿರಿ ಸರ್. ಓ ರಾಜೇಶ್ ಅವ್ರು ಕಳಿಸಿದ್ರ ನಿಮ್ಮನ್ನ? ಬರ್ರಿ ಕುಂದ್ರಿ, ಹೇಳ್ರಿ ನಿಮ್ಮ ಸೈಟ್ ಎಷ್ಟೈತಿ, ನಿಮ್ಗೆ ಯಾವ ಟೈಪ್ ರಿಕ್ವೈರ್ಮೆಂಟ್ ಐತಿ ಏನಂತ ಹೇಳ್ರಿ, ನಾ ಎಲ್ಲ ಪ್ಲ್ಯಾನ್ ಹಾಕ್ಕೊಡ್ತೇನೆ ಅಂತ. ಸರ್ ನಂದೇನು ದೊಡ್ಡ ಸೈಟ್ ಅಲ್ರಿ, ಈ ಸೈಟ್ ತೊಗೋಬೇಕಂತಂದ್ರೆ ಭಾಳ ಕಷ್ಟಪಟ್ಟು ತೊಗೊಂಡೇನಿ ರೀ ನಾನು. 30-60 ಐತೆ ಸರ್ ನನಗೇನಿಲ್ಲ ಸರ್. ಕೆಳಗೆ 2 ಡಬಲ್ ಬೆಡ್ರೂಮ್ ಆಗ್ಬೇಕ್ರಿ, ಒಂದು ಹಾಲ್, ಒಂದು ಕಿಚನ್, ಆಮೇಲೆ ಮೇಲೆ ಒಂದು ಬಾಲ್ಕನಿ ವಿತ್ ಒಂದು ಬೆಡ್ರೂಮ್ ಆಗ್ಬೇಕ್ರಿ. ಒಟ್ಟು 3 ಬೆಡ್ರೂಮ್ ಇದ್ರಿ. ನಿಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ಹೇಳ್ಯಾರ್ರಿ ನಮ್ಮ ರಾಜು ಅವ್ರ. ಅದಕ್ಕೆ ನಿಮ್ಮ ಕಡೆನ ಪ್ಲ್ಯಾನ್ ಹಾಕಿಸ್ಬೇಕು, ನಿಮ್ಮ ಕಡೆನ ಮನಿದು ಇದನ್ನು ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡು ಬಂದೇನೆ ನಾನು. ಅದಕ್ಕೆ ನೀವೇ ಎಲ್ಲ ಮುತುವರ್ಜಿಲಿಂದ ಮಾಡ್ಕೊಡ್ಬೇಕು ಸರ್. ಯಾರು ಬೇಡ ಅಂತಾರ್ರಿ, ಇಷ್ಟು ಪ್ರೀತಿಲಿಂದ ನೀವು ನಮ್ಮ ಮನೆ ಮಠ ಬಂದು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳಕತ್ತೀರಂದ್ರಲ್ಲ, ನನ್ನ ಕೆಲಸನ ಅದ. ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ನಿಮ್ದು ಏನೈತಲ್ಲ ಸ್ಕೆಚ್ ಎಲ್ಲ ಹಾಕ್ಕೊಡ್ತೇನಂತ, ಎಲ್ಲ ಪರ್ಫೆಕ್ಟಾಗಿ ಮಾಡಿಕೊಡು ಜವಾಬ್ದಾರಿ ನಂದು. ಒಂದು ಸರಿ ನೀವು ನನಗೆ ಸೈಟಿಂದ ಕರ್ಕೊಂಡು ಹೋದ್ರೂ ಅನುಕೂಲ ಆಕೈತಿ, ಇಲ್ಲ ಅಂದ್ರೆ ಒಂದು ಡೈಗ್ರಾಮರ ತೋರಿಸ್ರಿ ನನಗೆ. ಸರ್ ಯಾರು ಬೇಡ ಅಂತಾರೆ, ನೀವು ಈಗ ಸೈಟಿನ ಕಡೆ ಕರ್ಕೊಂಡು ಹೋಗ್ತೇನಂತೀರಿ ನಿಮ್ಮನ್ನ. ಸರ ಇಲ್ಲ ನೋಡ್ರಿ, ಒಂದು ರಿಕ್ವೆಸ್ಟ್ ಸರ, ಹೇಳ್ರಿ ಸರ. ಏನಂದ್ರಿ, ಪ್ಲ್ಯಾನಿಂಗ್ ಎಲ್ಲ ನಿಮ್ದ ರೀ, ಆದ್ರೆ ಮುಂದೆ ನಿಂತೆಲ್ಲ ಮೇಡಮ್ ಅವರ ನಡೆಸ್ಕೊಡ್ಬೇಕ್ರಿ. ಮೇಡಮ್ ಅವ್ರಂತರೂ ಎಲ್ಲ ಇದು ಸೈಟಿಂದ ಕನ್ಸ್ಟ್ರಕ್ಷನಿಂದ ಭಾಳ ಮಾಹಿತಿ ಐತೆ ಅಂತ್ರಿ ಅವರಿಗೆ. ರಾಜೇಶ್ ಅವ್ರು ಅದನ್ನೇ ಹೇಳಿ ಕಳಿಸಿದ್ರಿ. ಅವ್ರ ಹಸ್ಬೆಂಡ್ ಎಲ್ಲ ಪ್ಲ್ಯಾನ್ ಹಾಕ್ಕೊಡ್ತಾರೆ ರೀ, ಅವ್ರ ಮಿಸ್ಸಸ್ಸಿಗೆ ಎಲ್ಲ ಜವಾಬ್ದಾರಿ ಕೊಟ್ಬಿಡ್ರಿ, ಅವರ ಎಲ್ಲ ನಿಂತೆಲ್ಲ ಕನ್ಸ್ಟ್ರಕ್ಷನಿಂದೆಲ್ಲ ಅವ್ರ ನೋಡ್ಕೊತಾರೆ. ಭಾಳ ಅಂದ್ರೆ ಇನ್ನೂವರೆಗೂ ಅವರು ಇಬ್ಬರು ಕೂಡಿ ಮಾಡಿದ ಕೆಲಸ ಯಾವುದೂ ಫೇಲ್ ಆಗಿಲ್ಲ ಅಂತ ಹೇಳಿ ಸರ್. ಅದಕ್ಕೆ ಪ್ಲ್ಯಾನಿಂಗ್ ನಿಮ್ದು ರೀ, ಆದ್ರೆ ಕಾಂಟ್ರಾಕ್ಟ್ ಮಾತ್ರ ಮೇಡಮ್ ಅವ್ರ ತೊಗೊಂಡು ಎಲ್ಲ ಮುಂದೆ ನಿಂತು ನಮ್ದು ಎಲ್ಲ ಮನೆ ಹಾಕಿಸ್ಕೊಟ್ರೆ ಚಲೋ ಆಕೈತ್ರಿ. ಇಲ್ಲ, ನನಗೀಗ ಆಗೋದಿಲ್ಲ, ನಾನು ಫ್ರೀ ಇಲ್ಲ. ಈಗ ಆಲ್ರೆಡಿ ಎರಡು ಮೂರು ಕಾಂಟ್ಯಾಕ್ಟ್ ಅದಾವ ನನ್ನ ಹತ್ರ, ಅದೇ ನನ್ನ ಕಡೆ ಆಗಾಕತ್ತಿಲ್ಲ. ಈಗ ಹೊಸ ಕಾಂಟ್ರಾಕ್ಟ್ ಯಾವುದು ನಾನು ತೊಗೊಳೋದಿಲ್ಲ.
ಸರ ಪ್ಲೀಸ್ ರೀ ಸರ, ರಾಜೇಶ್ ಅವ್ರು ಅಷ್ಟೆಲ್ಲ ಹೇಳಿ ಕಳ್ಸ್ಯಾರ್ರಿ, ಮೇಡಮ್ ಅವರ ನಿಂತು ಮಾಡ್ಕೊಡ್ಬೇಕು ಸರ, ನೀವರ ಒಂದು ಮಾತು ಹೇಳ್ರಿ ಸರ, ಪ್ಲೀಸ್ ರೀ ಸರ. ಸಿರಿ ಇಲ್ಲೋಡ, ನೀನು ಇದನ್ನು ಮಾಡಾಕಬೇಕು, ಯಾಕಂದ್ರೆ ಇವರು ಬೇರೆ ಯಾರಾಗಿದ್ರೆ ನಾನು ತಿಳಿ ಕಳ್ಸ್ಕೊಂತಿದ್ದಿಲ್ಲ. ಅವು ಹಳೇವೇನೇ 2 ಕಾಂಟ್ರಾಕ್ಟ್ ಅದಾವಲ್ಲ, ಅದನ್ನ ನನಗೆ ಬಿಟ್ಬಿಡು, ಅದ್ರ ಜವಾಬ್ದಾರಿ ನಾ ಅಲ್ಲೇ ನನ್ನ ಆಫೀಸಿನ ಮಗ್ಲಿಕ್ಕೆ ಹಾಕತ್ತಲ್ಲ, ನಾ ಎಲ್ಲ ಅದನ್ನ ಇದು ಮಾಡ್ಕೊತಿರ್ತಾನಂತೆ. ಇವ್ರದ್ದು ಮಾತ್ರ ನೀನ ಮುಂದೆ ನಿಂತ ಮಾಡ್ಕೊಡು. ಯಾಕಂದ್ರೆ ಒಂದೊಂದು ಟೈಮ್ನಾಗ ನನಗೆ ಯಾವುದೂ ಕಾಂಟ್ರಾಕ್ಟ್ ಇಲ್ಲ ಆ ಟೈಮ್ನಾಗ ರಾಜೇಶ್ ಅವ್ರು ನನಗೆ ಭಾಳ ಅಂದ್ರೆ ಭಾಳ ಕಾಂಟ್ರಾಕ್ಟ್ ಕೊಡ್ಸ್ಯಾರ. ಅವ್ರ ಋಣ ನಾ ತೀರ್ಸೋಕ್ಕಾಗಂಗಿಲ್ಲ. ಅದಕ್ಕೆ ಏನೈತಲ್ಲ, ಇವ್ರ ಬಿಲ್ಡಿಂಗಿಂದೆಲ್ಲ ಜವಾಬ್ದಾರಿ ನೀನ ತಗೋ, ನೀನ ಮುಂದೆ ನಿಂತು ಹಾಕಸ. ಏನು ಹೇಳಕತ್ತೇನ ರೀ? ಅದು ಹಂಗಲ್ಲ, ಬೇಕಂತ ಹೇಳಿ ನಾ ಇವ ಪಾಪಿ ಇನ್ನು ಸೈಟ್ನ್ಯಾಗ ನನಗೆ ಎಷ್ಟು ತ್ರಾಸ ಕೊಡ್ತಾನೋ, ಅದೆಷ್ಟು ಹಿಂಸೆ ಕೊಡ್ತಾನ, ಬೇಕಂತ ನನ್ನ ಟ್ರ್ಯಾಪ್ ಮಾಡಕತ್ತಾನ ಇವ. ಇಲ್ಲ ರೀ, ಇದನ್ನ ನೀವು ನೋಡ್ಕೊಂಬಿಡ್ರಿ ಹೊಸದು. ನಾ ಹಳೆ 2 ಕಾಂಟ್ರಾಕ್ಟಿಂದ ನಾ ಇದನ್ನ ಮಾಡ್ತೇನಂತ. ಸಿರಿ, ಅದು ಹೆಂಗೂ 2 ಮುಗ್ಯಾಕೆ ಬಂದಾವಲ್ಲ, ಇಂಟೀರಿಯರ್ ಅಷ್ಟೇ ಐತಿ, ಅದನ್ನ ಎಲ್ಲ ವಿಚಾರ ಮಾಡ್ತೇನಂತೆ. ಅಲ್ಲ ಇವ್ರದ್ದು ಮೇನ್, ಯಾಕಂದ್ರೆ ನಿನಗೆ ಗೊತ್ತೈತಿ ಈಗ ನಂಗೆ ಆಲ್ರೆಡಿ ಎಷ್ಟು ಪ್ರಾಜೆಕ್ಟ್ ಅದಾವ, ಎಷ್ಟು ಕೆಲಸ ಐತೆ ಅಂತಂದು. ಏನು ಇವ್ರದ್ದೊಂದು ನಿಂತು ನೀನು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ ಅವ್ರು. ಹಾಂ, ನಿಂತು ಹಾಕ್ಸೋನಂತೆಲ್ಲ ಸೇರಿ ನೀನ ಇದನ್ನು ಮಾಡಿಬಿಡು. ಈಗ ಪದೇ ಪದೇ ಒಳ್ಳೇದಾಕತ್ರ ಇವ್ರಿಗೆ ಅನುಮಾನ ಬರ್ತೈತಿ. ನೋಡುನಂತೆ. ಆಯ್ತು ರೀ, ನೀವು ಹೇಳ್ದಂಗೆ ಆಗಲಿ, ನಾನು ನಿಂತೆಲ್ಲ ಮಾಡಿಕೊಡ್ತೇನಂತ. ಎಕ್ಸ್ಕ್ಯೂಸ್ ಮಿ ಸುರೇಶ್ ಅವರ, ಏನು ತಿಳ್ಕೊಕ್ಕೆ ಹೋಗ್ಬೇಡ್ರಿ. ಹಾಂ, ನನಗೊಂದು ಮೀಟಿಂಗ್ ಐತೆ, ಅರ್ಜೆಂಟ್ ನಾ ಹೋಗ್ಬೇಕಾಗೈತಿ. ಹಾಂ, ನೀವು ಟೀ ಕುಡ್ಕೊಂಡು ಹೋಗ್ರಿ ಪ್ಲೀಸ್. ಹಾಂ ಸಿರಿ, ಇವ್ರಿಗೆ ಟೀ ಮಾಡ್ಕೊಡ. ನಿಮ್ದು ಏನೈತಲ್ಲ ಸೈಟಿಗೆ ಹೋಗಿ ನಾಳೆಲ್ಲ ವಿಚಾರ ಮಾಡೋಣ ಅಂತ, ನಾನು ಸೈಟಿಗೆ ಬರ್ತೇನೆ ಅಂತ ನಿಮ್ಮ ಜೊತೆಗೆ. ನಿಮ್ದೆಲ್ಲ ಪ್ಲ್ಯಾನ್ ನಾನು ಹಾಕ್ಕೊಡ್ತೇನೆ ಅಂತ. ದಯವಿಟ್ಟು ನೀವು ಟೀ ಕುಡ್ಕೊಂಡು ಹೋಗ್ಬೇಕಾ? ಆಯ್ತಾಯ್ತು ಸರ. ಮೇಡಮ್ ಅವ್ರ ಜೊತೆಗೆ ನಾನು ಸ್ವಲ್ಪ ಮಾತಾಡೋದೈತೆ ಸರ ಪರ್ಸ್ನಲ್ ಆಗಿ. ನೀವು ಹೋಗಿರಿ ಸರ, ನಾ ಟೀ ಕುಡ್ದೆ, ನೀವು ಇಷ್ಟೆಲ್ಲ ಹೇಳಿರ ಅಂದ್ಮ್ಯಾಗ, ನೀವೇ ಇಷ್ಟೆಲ್ಲ ಇದನ್ನು ಮಾಡಕತ್ತೀರ ಅಂದ್ಮ್ಯಾಗ ನಾ ಟೀ ಕುಡ್ಕೊಂಡು ಹೋಗ್ತೇನೆ ಸರ. ನೀವು ಹೋರಿ ಸರ್ ಮೀಟಿಂಗಿಗೆ. ಮನೆವರೆಗೂ ಬಂದ್ಯಾ ನೀನು? ನಿನಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ಲ. ತೆರೆದಿದೆ ಮನೆಯೋ ಬಾತಿಥಿ. ಮನೆ ತೆರೆದಿತ್ತು ಅತಿಥಿಯಾಗಿ ನಾ ಬಂದೇನಿ. ಅತಿಥಿಯಾಗಿ ಅಷ್ಟೇ ಬಂದೇನೆ, ಅದಕ್ಕೆ ಖುಷಿ ಪಡಿಸಿರಿ. ಏನ ಇನ್ನೂ ನಿನ್ನ ಗಂಡನ ಮುಂದೆ ಏನು ಹೇಳಿಲ್ಲ ನಾನು. ಏನ ನಾ ಅನ್ಕೊಂಡಂಗನ ಏನ ಅವತ್ತಿಬ್ರು ಕೂಡ ಭಾಳ ಪ್ರೀತಿಲಿಂದ ಹಿಡಿದಿದ್ವಲ್ಲ ಆ ಸೈಟ್ ಒಳಗೆ ನಾನು ನೀನು ಜೀವನ ಮಾಡಕ್ಕಂತ ಹೇಳಿನ. ನಿನಗೆ ಹೆಂಗೆ ಬೇಕಲ್ಲ ಹಂಗೆ ನೀನ ನಿಂತು, ನಿನಗೆ ಎಲ್ಲೆಲ್ಲಿ ಏನೇನು ಆಗಬೇಕಲ್ಲ ಅದನ್ನೆಲ್ಲ ನೀನ ನಿಂತು ಮಾಡಿ ಏನ ಅದ ಮನೆ ಒಳಗೆ ಇಬ್ಬರು ಕೂಡಿ ಜೀವನ ಮಾಡ್ಬೇಕಲ್ಲ ನಾವು. ಅದಕ್ಕೆ ಮನಿಗೇನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ನೀನ ನಿಂತು ನಿನಗೆ ಹೆಂಗೆ ಬೇಕು ಹಂಗೆ ಮನೆ ಹಾಕಿಸ್ತೆ ಅಂತ ಹೇಳೇನ. ನಿನ್ನ ಮನೆ ಬಾಗ್ಲಕ್ಕೆ ಕಾಂಟ್ರಾಕ್ಟ್ ತೊಗೊಂಡು ನಾ ಬಂದೇನೆ. ಏನ ಹೆಚ್ಚಿಗೆ ಏನು ಆಟ ಆಡ್ಲಾರ್ದಂಗೆ ನಿನ್ನ ಮನೆ ಇಂಟೀರಿಯರ್ ನೀನ ಮಾಡಿಸ್ ನಿಂತೆಲ್ಲ. ಇಲ್ಲ, ನನಗಾಗೋದಿಲ್ಲ. ಇಲ್ಲೋಡು ಸುರೇಶ್, ಪ್ಲೀಸ್ ಪ್ಲೀಸ್, ಊರಾಗ ಯಾರೋ ಕಾಂಟ್ರಾಕ್ಟರ ಇಲ್ಲ ನಿನಗೆ. ಏನು ಪ್ಲೀಸ್, ನನಗಾಗೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಬಿಡು. ನಿನ್ನ ಕಾಲು ಬೀಳಂದ್ರೆ ಬೇಕಾದ್ರೆ ಕಾಲು ಬೀಳ್ತೇನಂತ ನಾನು. ನನ್ನ ರಮೇಶ್ ಅವ್ರ ಮಧ್ಯಾಹ್ನ ನೀ ಬರಕ್ಕೆ ಹೋಗ್ಬೇಡ. ಊರಾಗ ಭಾಳ ಮಂದಿ ಕಾಂಟ್ರಾಕ್ಟರ್ ಏನೋ ಅದಾರ, ಆದ್ರೆ ಅವರೆಲ್ಲ ನನ್ನ ಹೆಂಡ್ತಾರಾಗಕ್ಕಾಗಂಗಿಲ್ಲಲ್ಲ. ನೀನ ನಾನು ಹೆಂಡ್ತಿ ಅಂತಂದು ನಾ ಯಾವತ್ತೋ ತೀರ್ಮಾನ ಮಾಡಿಬಿಟ್ಟೇನಿ. ಇಲ್ಲೋಡು ಸಿರಿ, 12 ಏನು ವಿಚಾರ ಇಲ್ಲ. ಏನು ಸುಮ್ಮನೆ ಬಂದೆಲ್ಲ ಕಟ್ಟಡದ ಕೆಲಸ ಎಲ್ಲ ನೀನ ಮುಂದುವರ್ಸು. ಆಮೇಲೆ ಆ ಮನೆಗೆ ಪರ್ಮನೆಂಟಾಗಿ ಬರಾಕನು ಏನೇನೆಲ್ಲ ತಯಾರಿ ಮಾಡ್ಬೇಕಲ್ಲ ಅದನ್ನೆಲ್ಲ ನಾನು ತಯಾರಿ ಮಾಡ್ತಾನಂತ. ಆ ಮನೆ ಮುಗೀತಿದ್ದಂಗನ ರಮೇಶ್ ಅವ್ರಿಗೆಲ್ಲ ಹೇಳಿ ಇಲ್ಲಿಂದ ಭಾಳ ಪ್ರೀತಿಲಿಂದ ಆ ಮನೆಗೆ ನಿನ್ನ ನಾ ಕರ್ಕೊಂಡು ಹೋಕ್ಕೇನಂತ. ಸದ್ಯಕ್ಕೆ ಏನು ಚಾನು ಬೇಡ, ಕಾಫಿನೂ ಬೇಡ. ಬಾಯ್, ಐ ಲವ್ ಯು ಸಿರಿ. ಯವ್ವಾಬೇ, ಕೊಬ್ಬರಿ ಎಣ್ಣೆ ಹಾಕಿ ಸೆಕಿನಿ ಏನಾರು ಬೀಳು ಕೊಡ್ತಾರೆ. ಏನಾರು ಹೆಚ್ಚು ಕಮ್ಮಿ ಆಗಿ ಜೀವ ಹೋತಂದ್ರೆ ಏನು ಮಾಡೋದು? ಯಾವ ಹಾಕಿದೆ ಅದ್ರದ್ದೇನು ಜೀವ ಹೋಗಿತ್ತು, ಗಟ್ಟಿ ಜೀವ ಅದು. ಆದ್ರಾಗಿತ್ತು ಬಿಡಲೇ, ಆದ್ರಾಗಿತ್ತು. ನಮಗೇನು ಮಾಡಿತ್ತು? ಬೆನ್ನು ಬಿಡ್ದಾರ್ದಂಗೆ ಬೇತಾಳ್ದಂಗೆ ಹೊಂಟು ನಿಂತಾಳಲ್ಲ. ಬ್ಯಾಡ ಹಾರೂರು ಇಲ್ಲಡ ಹಾಲು ಬಾ ನಾವುಂಡು ಹಾಸಯ್ಯ ಅಂದ್ರೆ ಹಾರೂರು ಕಂಡು ನಾನು ನೀರು ತತ್ತನಂತಂದು ಬೆಂಗ್ಳೂರಿಗೆ ಹೊಂಟು ನಿಂತ. ಹಾಲು ಕಟ್ಟು ಸಚಿ ಮಾತು ಕೇಳಿ ಹೊಕ್ಕಾಳಾಕಿ ಬೆಂಗ್ಳೂರು ಅಲ್ಲಕ್ಕಿ ಸೀದಾ ಯಮನ ಪಾದಾನ ಸೇರ್ಕೋಬೇಕಾಕಿ. ಹಂಗೆ ಮಾಡ್ತೇನಂತ. ಸರಳ ಕೈ ಕಾಲು ಮುರ್ಕೊಂಡ್ಲ ಅಂದ್ರೆ ಗೊತ್ತಾಕತಿ. ಜೀವ ಏನು ಹೋಗೋದಿಲ್ಲ ತಗೋ. ಭಾಳ ಅಂದ್ರೆ ಕೈಯರ ಆಲಿಲ್ಲ ಕಾಲರ ಆಲಿಲ್ಲ ನಡವರಾಗಲಿ ಆದ್ರೆ ಒಂದು ಲಟ್ಟಕ್ಕಂತತಿ. ಅವಾಗೇನು ಬೆಂಗ್ಳೂರಿಗೆ ಬರ್ತಾ ಟ್ರೈನಿಗೆ ಬರಾಕ್ ಬೇಕಲ್ಲ, ಕೂವತ್ತು ಇರೋಳಾಕಿಲೆ. ನೀ ಏನೈತಲ್ಲ ಬಡ ಟ್ರೈನ್ ಬುಕ್ ಆಗೈತಿ, ಸುಮ್ಮನೆ ಬಡ ಏನೈತಲ್ಲ ಆಕಿ ತಲೆ ಕೆಲ್ಸ್ಕೊಬೇಡ್ರಿ. ನೀವು ಬೆಂಗ್ಳೂರು ಕಾಣ ಹಂಚಿಕೆ ಮಾಡ್ಕೊರಿ. ಏನು ಹಾಕತ್ತಾನ ಪತ್ತ ಇಲ್ಲ, ಅದನ್ನ ಕೊಬ್ಬರಿ ಎಣ್ಣೆ ಹಾಕ್ತಾನಕಿನ ಬೇಸಂಗ ಹಾಕಿ ಸುಮ್ಮನೆ ಕುಂತು ಕರಿತಾನಕಿನ. ಬಂದು ಜರ್ದು ಹೊತ್ಕೊಂಡು ಬಿದ್ಲ ಅಂದ್ರೆ ಗೊತ್ತಾಕತಿ. ಯವ್ವ
ಏನಾರ ಯಾಕೆ ಮಾಡ್ಬೇವ ಒಟ್ಟಕ್ಕೆ ಬೆಂಗ್ಳೂರಿಗೆ ಬಂದು ನನ್ನ ತಲೆ ತಿನ್ಲಾರ್ದಂಗೆ ಮಾಡ್ಬೇ. ನಾ ಎಷ್ಟೆಲ್ಲ ಆಸೆ ಇಟ್ಕೊಂಡು ಬೆಂಗ್ಳೂರಿಗೆ ಹೊಂಟೇನೆ ಬೇವ. ನಾನು ನನ್ನ ಗಂಡ ಅಷ್ಟೇ ಬೇ. ನಮ್ಮ ಪ್ರಪಂಚದಾಗ ಯಾರೂ ಇರಬಾರ್ದು ಬೇವ. ಆರಾಮ್ ಮೈಸೂರು ಬೆಂಗಳೂರು ಅದು ಇದಂತ ಆರಾಮ್ ಅಡ್ಡಾಡ್ಕೊತ ವಂಡರ್ಲಾದಾಗ ಹೋಗಿ ನೀರಾಗ ಟುಮುಕ್ 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 ಮುಣಿಗಿ ಹೇಳ್ಬೇಕು ಬೇವ. ಯವ್ವ ನನಗೆ ಭಾಳ ಆಸೆ ಐತಿ ಬೇ ವಂಡರ್ಲಾಕ್ ಹೋಗ್ಬೇಕು ಅನ್ನೋದು. ಅದಕ್ಕೆ ಬೇವ. ಆಮೇಲೆ ಯವ್ವ ಇಲ್ಲೋಡ ಒಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇವ. ಅಷ್ಟ ಕೈಯರ ಕಾಲರ ನಡನಾರ ಮುರಿದಿರ್ಬೇಕು. ಜೀವ ಮಾತ್ರ ಹೋಗಬಾರ್ದು. ಮತ್ತೇನು ಕೇಂದ್ರ ಹೆಚ್ಚು ಕಮ್ಮಿ ಆಗಿ ಎಲ್ಲ ಕುಡಿ ನಮ್ಮ ಮ್ಯಾಗ ಬಂತಂದ್ರೆ ವಜ್ಜಾಕೈತಿ. ತಗೋಯ್ದಿನಿ ಎಣ್ಣೆ ಬಂಗಾರದಂಗೆ ಇರೋದು ಬಿಟ್ಟು ಬ್ಯಾಂಗ್ಳೂರಿಗೆ ಹೊಕ್ಕಾಂತಿ. ಬ್ಯಾಂಗ್ಳೂರಿಗೆ ಹೋಗು. ಬ್ಯಾಂಗ್ಳೂರಿಗೆ ಹೆಂಗೆ ಹಾಕಿ ನೋಡ್ತೇನೆ ನಾನು. ಯವ್ವ ಸ್ವಲ್ಪ ಆಗ್ಬೇವ, ಭಾಳ ಆಗ್ಬೇಡ. ಏಯ್ ನನಗೆ ಗೊತ್ತ ಸುಂದರ, ನೀ ಹೋಗಿ ಹೇಳ್ತಾನ ಇಲ್ಲೇ ನಿಂದ್ರಾಕ್ ಹೋಗ್ಬೇಡ ನೀನು. ನಾ ಎಲ್ಲ ಹಾಕಿ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಬಿದ್ದಿಂದ ಬಾ ನೀ ಏನಾತ್ರಿ ಅತ್ತೀರ ಅಂತಂದು. ಏನಾರ ಯಾಕೆ ಮಾಡ್ಕೊರುವ ಇವ ಆತಾಗ ಒಟ್ಟು ನನ್ನ ತಲೆ ಬರ್ಲಂಗಿದ್ರೆ ಸಾಕು. ಅತ್ಯಾರ ಸಾರಿ ರೀ ಅತ್ಯಾರ, ತಪ್ಪಾತ್ರಿ ಅತ್ಯಾರ. ಏನು ಮಾಡ್ಬೇಕ್ರಿ ಆದ್ರೆ ನೀವು ಸುಮ್ಮನೆ ಇದ್ದಿದ್ರಿ ಇಷ್ಟೆಲ್ಲ ಹಾಕಿದ್ರಿ ಇಲ್ಲಿ ಎಲ್ಲ ಕೂಡ ನೀವೇ ಸಂಸ್ಕಾರ ತಗೊಂಡ್ರಿ.